ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪರ ಸ್ವಕ್ಷೇತ್ರವಾದ ಟಿ. ನರಸೀಪುರ ತಾಲೂಕಿನಲ್ಲೇ ಅನೇಕ ಗ್ರಾಮಗಳಿಗೆ ಸ್ಮಶಾನ ವ್ಯವಸ್ಥೆ ಇಲ್ಲದಿರೋದು ಬಯಲಾಗಿದೆ. ಸದ್ಯ ಈ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಸತ್ತ ವ್ಯಕ್ತಿಗಳನ್ನು ಹೂಳಲು ಜಾಗವಿಲ್ಲದೆ ಜನರು ಪರದಾಟ ನಡೆಸಬೇಕಾಗಿ ಬಂದಿದೆ. ಅಂದಹಾಗೆ ಟಿ. ನರಸೀಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇಂದಿಗೂ ಸ್ಮಶಾನವೇ ಇಲ್ಲದಂತಾಗಿದೆ. ವಿಪರ್ಯಾಸವೆಂದರೆ ತಾಲೂಕಿನಲ್ಲಿ ಮಾದಿಗ ಸಮುದಾಯಗಳು ವಾಸಿಸುವ 30 ಗ್ರಾಮಗಳಿವೆ. ಆದರೆ ಈ ಗ್ರಾಮಗಳಲ್ಲಿ ಸರ್ಕಾರವಾಗಲಿ ಸ್ಥಳೀಯ ಆಡಳಿತವಾಗಲಿ ಇದುವರೆಗೂ ಸ್ಮಶಾನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇನ್ನು ಸ್ಮಶಾನ ವ್ಯವಸ್ಥೆ ಕಲ್ಪಿಸಿದ ತಾಲೂಕು ಆಡಳಿತದ ವಿರುದ್ಧ ಮಾದಿಗ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಸಂಬಂಧ ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘದ ಅಧ್ಯಕ್ಷ ಮಲಿಯೂರು ಶಂಕರ್ ಮಾತನಾಡಿ, ಸ್ಮಶಾನ ಮಂಜೂರು ಮಾಡಿಕೊಡುವಂತೆ ವರ್ಷಾನುಗಟ್ಟಲೆ ಅಧಿಕಾರಿಗಳ ಕಚೇರಿಗೆ ಅಲೆದು ಸಾಕಾಗಿದೆ. ಹೀಗಾಗಿ ಸ್ಮಶಾನ ವ್ಯವಸ್ಥೆ ಮಾಡದಿದ್ದರೆ ತಾಲೂಕು ಕಚೇರಿ ಎದುರೇ ಅಂತ್ಯಕ್ರಿಯೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನರಿಪುರದಲ್ಲಿ ಸ್ಮಶಾನ ಇಲ್ಲವೇ ಇಲ್ಲ. ಮಂಜಿಪಟ್ಟಣದಲ್ಲಿ ಸ್ಮಶಾನ ಕೊಟ್ಟಿದ್ದಾರೆ, RTC ಬರ್ತಾ ಇದೆ, ಅದನ್ನ ಕೇಸ್ ಹಾಕೊಂಡಿದ್ದಾರೆ. ಅದು ಹೈಕೋರ್ಟಲ್ಲಿ ಮತ್ತು ಕೇಸ್ ನಡೀತಾ ಇದೆ. ಅಲ್ಲಿ ಸ್ಮಶಾನ ಹುಡುಕುವವರಿಗೆಲ್ಲ ಸವರ್ಣಿಗಳು ನಮಗೂ ಒಂದಲ್ಲ ಒಂದೊಂದು ರೀತಿಯಲ್ಲಿ ಗಲಾಟೆ ಮಾಡಿ ನಡೀತಾ ಇದೆ. ಇನ್ನು ನರಿಪುರದಂತೂ ಹೇಳುವಂಗೆ ಇಲ್ಲ. ನಾಲೆ ಏರಿ ಮೇಲೆ ಎಣ ಹಾಕ್ತೀವಿ ಅಂತಂದ್ರೂ ಸಹ ನಾಲೆ ಏರಿ ಮೇಲೂ ಗಲಾಟೆ ಮಾಡಿ ಅದು ಬೇಕಾದಷ್ಟು ಹೋರಾಟ ಮಾಡಿ ನಾವು ಅದನ್ನ ಬೀದಿಲಿ ಹಾಕುವಂಥ ಸನ್ನಿವೇಶ ಬಂದಿದೆ. ನಮಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ, ಸಂಬಂಧಪಟ್ಟ ಸರ್ಕಾರಗಳು, ಹಿಂದೆ ಇದ್ದಂಥ ಸರ್ಕಾರ, ಈಗಿನ ಸರ್ಕಾರ, ಎಲ್ಲ ಸರ್ಕಾರದವ್ರಿಗೆ ಮತ್ತು ಆಡಳಿತ ವರ್ಗದವ್ರಿಗೆ ಹಿಂದೆ ಅನೇಕ ಸಾರಿ ಮನವಿ ಕೊಟ್ಟರು. ಸ್ಟ್ರೈಕ್ ಮಾಡಿದ್ರು, ರಸ್ತೆ ತಡೆ ಚಳವಳಿ ಮಾಡಿದ್ರು. ಏನು ಮಾಡಿದ್ರು ಸಹ ನಮ್ಮ ಬೇಡಿಕೆಗೆ ಹೋಗೋದು ಒಂದು ನಮಗೆ ಈಡೇರಿಲ್ಲ. ನಾವು ಇದೆಲ್ಲ ನಾವು ನಮ್ಮ 30 ಹಳ್ಳಿ ನಮ್ಮ ಗ್ರಾಮದ ನಮ್ಮ ಸಮಾಜದ ಬಂಧುಗಳು ಇಲ್ಲ, ಇದಕ್ಕೆ ನಾವು ಶಾಶ್ವತವಾಗಿ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತೇಳಿ ನಾವು ಈ ದಿನ ಒಂದು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಾವು ಒಂದು ಸಭೆ ಸೇರಿದ್ರು. 28 ಹಳ್ಳಿ ಜನಗಳೆಲ್ಲ ಬಂದಿದ್ದಾರೆ. ಸಭೆ ಸೇರಿದಾಗ ಒಂದು ನಿರ್ಣಯ ಮಾಡ್ಕೊಂಡಿದ್ದೀವಿ. ಇನ್ನು ನಾವು ಯಾವುದೇ ಕಾರಣಕ್ಕೂ ಈ ಸಭೆ ಒಂದು ತೀರ್ಮಾನ, ಸ್ಮಶಾನದ ವಿಚಾರವಾಗಿ ಯಾವ ಊರಲ್ಲಿ ಸ್ಮಶಾನ ಇಲ್ಲ ಅಲ್ಲಿ ಏನಾದರೂ ಸಭಾ ನಾವು ಎಣ ಸತ್ರ ಬೆಂಬಲ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಪ್ರಗತಿಪರರು ಎಲ್ಲರೂ ಸೇರಿಸ್ಕೊಂಡು DSS ಆಗ್ಬೋದು, ಕುಟುಂಬ ಸಮಾಜ ಆಗ್ಬೋದು, ನಾಯಕ ಎಲ್ಲ ಒಂದು ಸಮಾಜದ ಸಂಘದ ಪದಾಧಿಕಾರಿಗಳಿಂದ ನಮಗೆ ಬೆಂಬಲ ಕೊಡ್ಕೊಂಡಿದ್ದೀವಿ. ಅವ್ರು ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ನಮಗೆ ನಮ್ಮ ಸಮಸ್ಯೆ ಏನಿದೆ, ಸ್ಮಶಾನ ಸಮಸ್ಯೆ, ಆ ಸಮಸ್ಯೆನ ಆದಷ್ಟು ಶೀಘ್ರವಾಗಿ ಬಗೆಹರಿಸ್ಕೊಟ್ರೆ ನಮ್ಮ ಊರಿಗೊಂದು ಅವಕಾಶ ಮಾಡ್ತೀವಿ. ನಮಗೇನು ವಾಸ ಮಾಡೋದನ್ನು ಮನ ಕೊಡಬೇಡಿ. ಇದನ್ನು ಹಲವಾರು ಬಾರಿ ಮಾಡಿದ್ದೀವಿ, ರಸ್ತೆ ತಡೆ ಚಳವಳಿ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇನ್ನು ನಮಗೆ ಉಳಿದಿರೋದು ಒಂದೇ ಒಂದು ದಾರಿ, ಈ ಸಮಾಜಕ್ಕೆ ನಮಗೆ ಊರಿಗೆ ಜಾಗ ಬೇಕು. ಸ್ಮಶಾನಕ್ಕೋಸ್ಕರ ನಾವು ಆ ಸ್ಮಶಾನದಲ್ಲಿ ನೀವು ಪರ್ಯಾಯವಾಗಿ ನಮಗೆ ಇಷ್ಟು ಹಳ್ಳಿಗಳಲ್ಲಿ ಸ್ಮಶಾನ ನೀವು ಕೊಡಲಿಲ್ಲ ಅಂದ್ರೆ ಆ ಸತ್ಯ ಹಣಗಳಂತಂದು ತಾಲೂಕು ಕಚೇರಿ ಮುಂದೆ ಸಂಸ್ಕಾರ ಮಾಡ್ತೀವಿ. ಇದು ಸತ್ಸಿದ್ಧ. ಮತ್ತು ಮುಂದಿನ ವಾರ ಈ ವಿಚಾರವಾಗಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಂದ ಅವರಿಗೆ ನಾವು ಪ್ರತ್ಯೇಕವಾಗಿ ಸಂಘದಿಂದ ಮನವಿ ಕೊಡೋಕೆ ಮುಂದಿನ ವಾರ ಹೋಗ್ತಾ ಇದ್ದೀವಿ. ಮತ್ತು ಸಮಾಜ ಕಲ್ಯಾಣ ಸಚಿವರು, ನಮ್ಮ ಕ್ಷೇತ್ರದ ಶಾಸಕರು, ಸಮಾಜ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ ಮಾಧವಪ್ಪನವ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್, ಇಷ್ಟು ಜನಕ್ಕೂ, ಯಾಕಂದರೆ ಇದು ಸಮಾಜ ಕಲ್ಯಾಣಕ್ಕೆ ಹೆಚ್ಚಿಗೆ ಅನ್ವಯಿಸಿಲ್ಲ, ಅವರನ್ನ ಭೇಟಿ ಮಾಡಿ ಅವ್ರನ್ನ ಮನವಿ ಕೊಡೋಣ ಅಂತೇಳಿ ಇವತ್ತು ಒಪ್ಪೋರ್ಲಿಂದ ನಾವು ಎಲ್ಲ ಸಮಾಜದ ಬಂಧುಗಳು ಸೇರಿ ಒಂದು ನಿರ್ಣಯ ಮಾಡಿದ್ವಿ. ಇನ್ನು ನಾವು ಯಾವುದೇ ಮನವಿ ನಾವು ತಾಲೂಕು ಕಚೇರಿಗಾಗಲಿ ಜಿಲ್ಲಾ ಕಚೇರಿಗಾಗಲಿ ಮನವಿ ಕೊಡಲ್ಲ. ನಮ್ಮ ಸಿದ್ಧಾಂತವನ್ನು ಎಣ ತಗೊಂಡು ತಾಲೂಕು ಕಚೇರಿ ಮುಂದೆ ನಾವು ಸಮಾನ ಹೂಳುವಂಥ ಕೆಲಸ ಮಾಡಬೇಕು ನಿರ್ಣಯ